ಗ್ರಾಮ ಪಂಚಾಯತ್ ಸದಸ್ಯೆಯೊಬ್ಬರು ನಾಪತ್ತೆಯಾಗಿ 20 ದಿನ ಕಳೆದರೂ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಾಗೂ ಸದಸ್ಯರು ಸೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಸಮೀಪದ ಸುಬ್ರಹ್ಮಣ್ಯ ಎಂಬಲ್ಲಿ ನಡೆದಿದೆ. ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿರುವಂತಹ ಐನಿಕೆದು ಗ್ರಾಮದ ಭಾರತಿ ಮೂಕಮಲೆ ಕಾಣೆಯಾಗಿ 20 ದಿನಗಳಾದರೂ ಪತ್ತೆಯಾಗದ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿದ್ದಾರೆ. ಈ ಬಗ್ಗೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಲಲಿತಾ ಗುಂಡಡ್ಕ ಹಾಗೂ ಸದಸ್ಯರು ಸೇರಿ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ಪತ್ತೆಗಾಗಿ ಮನವಿ ಮಾಡಿದ್ದಾರೆ. ಬಳಿಕ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ಅವರು, ಪೊಲೀಸರು ಈ ಘಟನೆಯ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಪತ್ತೆ ಹಚ್ಚುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಬೆಂಗಳೂರಿನಲ್ಲಿ ಖಾಸಗಿ ಉದ್ಯೋಗದಲ್ಲಿರುವಂತಹ ದೂರದ ಸಂಬಂಧಿಯ ಜೊತೆ ಹೋಗಿರುವುದಾಗಿ ಹೇಳಲಾಗ್ತಾ ಇದ್ದು, ಅಕ್ಟೋಬರ್ 29ರಂದು ಸಂಜೆ ಆಕೆಯ ಮನೆ ಬಳಿಗೆ ಕಾರಿನಲ್ಲಿ ಒಬ್ಬರು ಬಂದಿದ್ದಾರೆ ಎಂಬ ಸುದ್ದಿ ಹರಡಿತ್ತು. ಕಾರು ಬಂದು ತೆರಳಿರುವುದು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಎಂಬ ಮಾಹಿತಿ ಇದೆ. ಕಾರಿನಲ್ಲಿ ತೆರಳಿದವರು ಬೆಂಗಳೂರಿಗೆ ತಲುಪಿರುವುದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅಲ್ಲದೆ ಆಂಧ್ರ ಪ್ರದೇಶಕ್ಕೂ ಹೋಗಿರುವಂತಹ ಮಾಹಿತಿ ಲಭ್ಯವಾಗಿದೆ. ಸುಬ್ರಹ್ಮಣ್ಯ ಠಾಣೆಯ ಎಸ್ಐ ಅವರು ಖುದ್ದು ಬೆಂಗಳೂರಿಗೆ ತೆರಳಿ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಈ ನಡುವೆ ಕಾಣೆಯಾದ ಗ್ರಾಮ ಪಂಚಾಯತ್ ಸದಸ್ಯರನ್ನ ಶೀಘ್ರವಾಗಿ ಪತ್ತೆ ಹಚ್ಚುವಂತೆ ಸುಬ್ರಹ್ಮಣ್ಯ ಠಾಣೆಗೆ ಮನವಿಯನ್ನ ಸಲ್ಲಿಸಲಾಗಿದೆ ಎಂದರು. ಸುಮಾರು 20 ದಿವಸದ ಹಿಂದೆ ನಮ್ಮ ಪಂಚಾಯತಿನ ಸದಸ್ಯ ಆಗಿರತಕ್ಕಂಥ ಭಾರತಿ ಮೂಕಮಲೆಯವರು ಕಾಣೆಯಾಗಿದ್ದರು. ಕಾಣೆಯಾದಾಗ ನಾವು ಸ್ಟೇಷನ್ಗೆ ಬಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೇವೆ. ಕೊಟ್ಟು ತುರ್ತಾಗಿ ನಮ್ಮ ಆರಕ್ಷಕ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ಭಾಳ ತುರ್ತಾಗಿ ಅದನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಅದು ಆಗಲಿಲ್ಲ. ಆದರೂ ಕೂಡ ಮತ್ತೆ ನಾವು ಅವರನ್ನು ಒತ್ತಾಯ ಮಾಡಿದೆವು. ತಕ್ಷಣ ನಮಗೆ ನಮ್ಮ ಪಂಚಾಯತ್ ಸದಸ್ಯರು ಎಲ್ಲಿದ್ದಾರೆ, ಯಾವ ಇದರಲ್ಲಿ ಸ್ಥಿತಿಯಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಾಗಬೇಕು ಅಂತ ಹೇಳೋ ಒಂದು ಒತ್ತಾಯದ ಮೇರೆಗೆ ಇವತ್ತು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ, ಮನವಿಯನ್ನು ಕೊಟ್ಟಿದ್ದೇವೆ. ನಿರೀಕ್ಷಣಾ ಠಾಣಾಧಿಕಾರಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿವಸದ ಒಳಗಡೆ ನಾವು ಅವರನ್ನು ಪತ್ತೆ ಹಚ್ತೇವೆ ಅಂತೇಳಿ. ಅವರು ಯಾವ ಸ್ಥಳದಲ್ಲಿದ್ದಾರೆ ಅಂತ ಹೇಳೋದು ಅವರಿಗೆ ಗೊತ್ತಾಗಿದೆ ಅಂತೇಳಿ ಇವಾಗ ಹೇಳ್ತಾ ಇದ್ದಾರೆ. ಅವರ ಪತಿಗೆ ಕೂಡ ಸಮಾಧಾನವನ್ನು ನಾವೆಲ್ಲರೂ ಕೂಡ ಸಮಾಧಾನ ಮಾಡಿದ್ದೇವೆ. ತಕ್ಷಣ ಪತ್ತೆ ಹಚ್ಚುತ್ತಾರೆ ಅಂತೇಳಿ. ಬಹುಶಃ ಇವತ್ತು ನಮ್ಮ ಠಾಣಾಧಿಕಾರಿಯವರಿಗೆ ಇದು ಬಹಳ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ ಅವರು. ಯಾಕಂದರೆ ಬಹಳಷ್ಟು ಅದನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನವನ್ನು ಅವರ ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ. ಈಗಾಗಲೇ ಭರವಸೆಯನ್ನು ನೀಡಿದ್ದಾರೆ, ಪತ್ತೆ ಹಚ್ಚಿ ನಾವು ಕರ್ಕೊಂಡು ಬರ್ತೇವೆ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ. ಖಂಡಿತವಾಗಿ ನಮಗೆ ಕೂಡ ಭರವಸೆ ಇದೆ ಅವರು ಪತ್ತೆ ಹಚ್ತಾರೆ ಅಂತೇಳಿ.